ಪವರ್ಫುಲ್ ಸರ್. ಹಂಗಿರೋದಕ್ಕಲ್ವಾ ಪ್ರತಿದಿನನೂ ದರ್ಶನ ಹಿಂಗಾಗ್ತಿರೋದು. ಬೇರೆ ಕಡೆ ಎಲ್ಲ ಜಾತ್ರೆ ವಿಶೇಷ ಇದ್ರೆ ಮಾತ್ರ ಇಷ್ಟೊಂದು ಜನ ಸೇರಿರ್ತಾರೆ. ಇಲ್ಲಿ ಪ್ರತಿದಿನ ಇದೇ ಥರ ಜನಗಳಿರ್ತಾರೆ ಸರ್. ನಾವು ಎಷ್ಟು ಸಲ ಬರ್ತೀವಿ ಅಂತ ಅಂದ್ಕೊಂಡಿರ್ತೀವಿ ಅಷ್ಟು ಸಲ ತೆಂಗಿನಕಾಯಿನ ತಗೊಂಡು ಸುತ್ತಿ ಅರ್ಕೆ ಕಟ್ಟಿ ಹೋಗಿ ಒಳ್ಳೇದಾಗೈತೆ. ಇದು ಸೆಕೆಂಡ್ ಟೈಮ್ ಬಂದಿರೋದು ನಾವು. ಇಲ್ಲಿ ಒಂದು ಹಿಡಿ ಅಕ್ಕಿ ಕೊಟ್ಟರೆ ಎಲ್ಲ ಕೆಲಸ ಆಗುತ್ತೆ. ಒಂದು ವಾರದಲ್ಲಿ ಆಗುತ್ತೆ ಅಂತ ಹೇಳ್ತಾರೆ. 7 ವಾರಕ್ಕೂ ಆಗ್ಬೋದು, ಇಲ್ಲ ಅದಕ್ಕಿಂತ 4ನೇ ತಾರೀಕು ತೇರಿದೆಯಂತೆ ಹೊಸದು. ನಾನೇನೋ ನನಗೆ ಒಳ್ಳೇದಾಗ್ಬಿಟ್ರೆ ನಾನು ಚಿನ್ನ ತಗೊಬಂದು ಹಾಕ್ಬಿಡ್ತೀನಿ, ಬೆಳ್ಳಿ ತಗೊಬಂದು ಹಾಕ್ಬಿಡ್ತೀನಿ, ಮತ್ತು ಇಷ್ಟು ದುಡ್ಡು ಕೊಡ್ತೀನಿ ಅಂದರೆ ಅವ್ರು ಅನ್ಕೊಂಡಿರೋಂಥ ಕೆಲಸ ಶೀಘ್ರವಾಗಿ ನಡೆಯೋಲ್ಲ. ಅದೇ ದಾಸೋಹಕ್ಕೆ ಅಕ್ಕಿ ಕೊಡ್ತೀನಿ, ಏನೇ ಒಂದು ಕೊಡಲಿ, ದಾಸೋಹ ಸೇವೆ ಮಾಡ್ತೀವಿ ಅಂದರೆ ಅವ್ರು ಅಂದ್ಕೊಂಡಿರೋಂಥ ಕೆಲಸ ಶೀಘ್ರವಾಗಿ ನಡೆಯುವಂಥದ್ದು. ಥರ ಏನೋ ಪಾಸಿಟಿವ್ ವೈಬ್ರೇಷನ್ ಇದೆ, ಒಳ್ಳೇದಾಗುತ್ತೆ ಅನ್ನೋ ನಂಬಿಕೆನೂ ಇದೆ. ಪವರ್ಫುಲ್ ಅಂತೂ ಇದೆ. ಚಾಮುಂಡೇಶ್ವರಿ ಅಂದ್ರೇ ಪವರ್ಫುಲ್ ದೇವರು. ಇನ್ನು ತಾಯಿ ಎಲ್ಲೇ ಇದ್ರೂ ಪವರ್ಫುಲ್ ಅಂತಲೇ ತಾನೇ ಅರ್ಥ. ಚಾಮುಂಡಿ ಬೆಟ್ಟದಲ್ಲಾದ್ರೂ ಈ ತಾಯಿನೇ, ಇಲ್ಲಾದರೂ ಇದೇನೆ. ಅದೇ ಸರ್, ಇಲ್ಲಿರೋ ಪದ್ಧತಿ ಏನಂದರೆ ಅಕ್ಕಿ ಕೊಡೋದು. ಅಂದರೆ ದೂರದಿಂದ ಎಲ್ಲ ಬರ್ತಾರಲ್ಲ ಅವರಿಗೆ ಊಟದ ವ್ಯವಸ್ಥೆ ಆಗಲಿ ಅಂತ ಪ್ರತಿಯೊಬ್ಬರಿಗೂ ಊಟದ ವ್ಯವಸ್ಥೆ ಇರಲಿ. ಇಲ್ಲಿ ಬಳೆ ಕಟ್ಟೋದೇ ಆಗಲಿ, ಏನೇ ಬೇರೆ ವಸ್ತ್ರಗಳು ಕಟ್ಟೋದೇ ಆಗಲಿ ಇಲ್ಲ. ಇಲ್ಲಿರೋದು ಒಂದೇ, ತೆಂಗಿನಕಾಯಿ ಕಟ್ಟಬೇಕು. ನಿಮ್ಮ ಇಷ್ಟ, ನಿಮ್ಮ ಅನುಗುಣ ಇದ್ದರೆ ಅಕ್ಕಿ ಕೊಡ್ಬೋದು. ನಿಮ್ಗೆ ಇಲ್ಲಾಂದರೆ ದುಡ್ಡು, ಈಗ ಏನೋ ಮುಂದಿನ ವಾರ ಇವತ್ತು 8 ದಿನದಕ್ಕೆ 4ನೇ ತಾರೀಕು ತೇರಿದೆಯಂತೆ ಹೊಸದು. ಅದಕ್ಕೆ ನಿಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ಅಮೌಂಟ್ ಕೊಡ್ಬೋದು. ಅದು ಬಿಟ್ಟರೆ ಇನ್ನು ಕಾಯಿ ಕಟ್ಟೋದೊಂದು ನೋಡಿದ್ದೀವಿ ಸರ್. ಹೌದು ಸರ್, ಪವರ್ಫುಲ್ಲೇ ಸರ್. ಹಂಗಿರೋದಕ್ಕಲ್ವಾ ಪ್ರತಿದಿನನೂ ದರ್ಶನ ಹಿಂಗಾಗ್ತಿರೋದು. ಎಲ್ಲಿ ಸರಿ ಬೇರೆ ಕಡೆ ಎಲ್ಲ ಜಾತ್ರೆ ವಿಶೇಷ ಇದ್ದರೆ ಮಾತ್ರ ಇಷ್ಟೊಂದು ಜನ ಸೇರಿರ್ತಾರೆ. ಇಲ್ಲಿ ಪ್ರತಿದಿನ ಯಾವ ದಿನ ಇಲ್ಲಂಗಿಲ್ಲ, ಪ್ರತಿದಿನ ಬನ್ನಿ ಇದೇ ಥರ ಜನಗಳಿರ್ತಾರೆ ಸರ್. ನಮಗೂ ಅದನ್ನೇ ಹೇಳಿದ್ದು, ನಮ್ಮ ಕಡೆಯವರು ಹೆಚ್ಚು ಕಡಿಮೆ ಒಂದು 9 ವರ್ಷದಿಂದ ಅವ್ರ ಜಮೀನು ಸೇಲ್ ಆಗಿರಲಿಲ್ಲ, ಅವರಿಗೆ ಅನುಕೂಲ ಆಗಿರಲಿಲ್ಲ. ಈಗ ಇಲ್ಲಿ ಬಂದು 2 ವಾರ ಬಂದು ತೆಂಗಿನಕಾಯಿ ಕಟ್ಬಿಟ್ಟು ಹೋಗಿದ್ರಿಂದ ಅವರಿಗೆ ಮಣ್ಣು ಭರ್ತಿ ಮಾಡಿಸೋದಕ್ಕೂ ಅವ್ರಿಗೆ ಅಮೌಂಟ್ ಅಡ್ಜಸ್ಟ್ ಆಗಿರಲಿಲ್ಲ. ಅವರಿಂದನೇ ನಾವೀಗ ಬಂದಿರೋದು. ಅವ್ರದ್ದು ಬರೀ ನೆಗೆಟಿವಲ್ಲಿ ಇದ್ರು, ಈಗ ಒಂದು ರೀತಿ ಪಾಸಿಟಿವ್ ಅಲ್ಲಿ ಇದೆ. ಹಂಗಾಗಿ ನಮಗೂ ಏನೋ ಒಳ್ಳೇದಾಗುತ್ತೆ ಅನ್ಕೊಂಡು ರೀತಿ ಬಂದಿದ್ವಿ. ಆಗಿದೆ ಸ್ವಲ್ಪನಾದ್ರೂ, ತುಂಬಾ ಪವರ್ಫುಲ್ ಆಗಿದೆ ಸರ್. ತುಂಬಾ ಇದೆ. 7 ವಾರ ಅಂತ ಹೇಳಿದರೆ ಅದ್ರೊಳಗಡೆನೂ ಆಗಿರೋದು ಇದೆ. ಲಾಸ್ಟ್ ವಾರ ಯಾರು 1 ವಾರಕ್ಕೆ ಒಳ್ಳೇದಾಯ್ತು ಅಂತ ಲಾಡು ಕೊಟ್ರು. ಅಂದ್ರೆ ಅವ್ರಿಷ್ಟ, ಅವ್ರದ್ದು ಏನಿತ್ತು ಅರ್ಕೆ ಇತ್ತೇನೋ, ಹಂಗಾಗಿ ಅವ್ರು ಲಾಡು ವಿತರಣೆ ಮಾಡಿದ್ರಿ. ನಾವು ಬಂದಿರೋದು ಈಗ ಫಸ್ಟ್ ಟೈಮ್ ಆದರೂ ಎಲ್ಲ ಕಡೆ ಯೂಟ್ಯೂಬು ಮತ್ತು ಇನ್ಸ್ಟಾದಲ್ಲಿ ನೋಡಿಬಿಟ್ಟು ಬಂದಿರೋದು. ಇಲ್ಲಿ ಒಂದು ಹಿಡಿ ಅಕ್ಕಿ ಕೊಟ್ಟರೆ ಎಲ್ಲ ಕೆಲಸ ಆಗುತ್ತೆ. ಕೊಟ್ಟಿದ್ದು ಆಗುತ್ತೋ ಇಲ್ಲೋ ಅನ್ನೋದಕ್ಕಿಂತ ಪರೀಕ್ಷೆ ಮಾಡೋದಕ್ಕಿಂತ ಬಂದುಬಿಟ್ಟು ನಂಬಿಕೆ ಮತ್ತು ಭಕ್ತಿ ಇದ್ದರೆ ತುಂಬ ಮುಖ್ಯ. ಒಂದು ಹಿಡಿ ಅಕ್ಕಿ ಕೊಟ್ಟು ಹೋಗಿ ಆಶೀರ್ವಾದ ಪಡ್ಕೊಂಡ್ರೆ ಒಳ್ಳೆಯದಾಗತ್ತೆ. 1 ವಾರದಲ್ಲಿ ಆಗುತ್ತೆ ಅಂತ ಹೇಳ್ತಾರೆ. 7 ವಾರ ಬರಬೇಕು ಅಂತ ಹೇಳ್ತಾರೆ. 7 ವಾರಕ್ಕೂ ಆಗ್ಬೋದು, ಇಲ್ಲ ಅದಕ್ಕಿಂತ ಮುಂಚೆ ಎಲ್ಲರಿಗೂ ಒಳ್ಳೇದಾಗೈತೆ ಅಂತ ಹೇಳಿದ್ರು. ನಮ್ಮ ಕಷ್ಟನೂ ತೀರಲಿ, ಏನಾಗುತ್ತೋ ನೋಡೋಣ ಅಂತ ಬಂದಿದ್ದೀವಿ ಅನ್ಸುತ್ತೆ. ಇಲ್ಲಿ ನಾವು ಎಷ್ಟು ಸಲ ಬರ್ತೀವಿ ಅಂತ ಅಂದ್ಕೊಂಡಿರ್ತೀವಿ ಅಷ್ಟು ಸಲ ತೆಂಗಿನಕಾಯಿನ ತಗೊಂಡು ಸುತ್ತಿ ಅರ್ಕೆ ಕಟ್ಟಿ ಹೋಗಿ. ಇಲ್ಲ ಕೇಳಿಲ್ಲ, ಇಲ್ಲಿ ದುಡ್ಡೇನು ಕೇಳಿಲ್ಲ. ರಿಲೇಟಿವ್ಸು ಯಾರೋ ಒಬ್ಬರು ಡ್ರೈವರ್ ಇದ್ದಾರೆ. ಒಬ್ಬರು ಅವರು ಅಂದರೆ ಎಲ್ಲ ಕಡೆ ಅವರು ಟೂರಿಸ್ಟ್ ಹೋಗೋದು ಡ್ರೈವರ್ಸು. ಈ ಥರ ಅಲ್ಲಿ ದೇವಸ್ಥಾನ ಇದೆ, ಚೆನ್ನಾಗಿದೆ, ಹೋಗಿ ಅಲ್ಲಿಗೆ ಅಂತ ಹೇಳಿದರು. ಆಮೇಲಿಂದ ಸರಿ ಹೋಗ್ತೀವಿ ಅಂತ ಹೇಳಿದ್ವಿ. ತುಂಬ ದಿನ ಮುಂದೂಡ್ಕೊಂಡೇ ಬಂತು. ತುಂಬ ಒಂದು 3-4 ತಿಂಗಳಿಂದ ಬರಬೇಕು ಅಂದ್ಕೊಂಡು ಬರೋಕ್ಕಾಗಿರಲಿಲ್ಲ ನಮಗೆ. ಆಮೇಲೆ ಒಂದಿನ ಇಲ್ಲ ಅಮ್ಮ ಇದ್ದಿದ್ದಾರೆ, ನಿನ್ನ ಸನ್ನಿಧಿಗೆ ಬರಲೇಬೇಕು ಅಂತ ನಾವು ಒಂದ್ಸರಿ ಬೇಡ್ಕೊಂಡೆ ಮನೇಲಿ. ಆಮೇಲೆ ಅದ್ರ ನೆಕ್ಸ್ಟ್ ವೀಕೇನೆ ಬರೋ ಹಂಗಾಯಿತು. ಪವರ್ಫುಲ್ ಅಂತೂ ಇದೆ. ಚಾಮುಂಡೇಶ್ವರಿ ಅಂದ್ರೇ ಪವರ್ಫುಲ್ ದೇವರು. ಇನ್ನು ತಾಯಿ ಎಲ್ಲೇ ಇದ್ರೂ ಪವರ್ಫುಲ್ ಅಂತಲೇ ತಾನೇ ಅರ್ಥ. ಚಾಮುಂಡಿ ಬೆಟ್ಟದಲ್ಲಾದ್ರೂ ಈ ತಾಯಿನೇ, ಇಲ್ಲಾದರೂ ಇದೇನೆ. ಅಂದರೆ ಒಂದೊಂದು ಸ್ಥಳದ ಮಹಿಮೆ ಒಂದೊಂದು ಥರ ಇರುತ್ತೆ. ಆ್ಯಕ್ಚುಲಿ ನಾವು ಮೈಸೂರವರು. ಚಾಮುಂಡಿ ಬೆಟ್ಟ ಪಕ್ಕದಲ್ಲೇ ಇದೆ, ಅಲ್ಲಿಗೆ ಹೋಗದೆ ಇಲ್ಲಿಗೆ ಏನಕ್ಕೆ ಬರ್ತಿದ್ದೀರಿ ಅಂತಲೇ ಕೇಳ್ಬೋದು. ಒಂದೊಂದು ಸ್ಥಳದ ಮಹಿಮೆ ಒಂದೊಂದು ಥರ ಇರುತ್ತೆ ಅಲ್ವಾ. ಅದಕ್ಕೆ ಈ ತಾಯಿ ಹತ್ರನೂ ಏನೋ ನಮ್ಮ ಬೇಡಿಕೆ ಇದೆ, ಅದನ್ನಿಟ್ಟರೆ ಈಡೇರ್ಬೋದೇನೋ ಅನ್ನೋ ನಂಬಿಕೆ ಮೇಲೆ ಬಂದಿದ್ದೀವಿ. ಈಡೇರುತ್ತೆ ಅನ್ನೋ ನಂಬಿಕೆ ಮೇಲೆ ಇದ್ದೀವಿ.